ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಮೇಲ್ ಐಡಿಯ ಪಾಸ್ವರ್ಡನ್ನು ರಿಕವರಿ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ನಿಮ್ಮ ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ಮರ್ತೋಗಿದ್ದರೆ ಸೊ ಅದನ್ನು ನೋಡಲಿಕ್ಕೂ ಸಹಿತ ಆಗುತ್ತೆ. ಅದು ಹೇಗೆ ಅಂದರೆ, ಸೊ ನೀವು ಮೊದಲಿಗೆ ಕ್ರೋಮ್ ಓಪನ್ ಮಾಡಿ, ನಂತರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಇಲ್ಲಿ ನೋಡ್ಬೋದು ಸಾಕಷ್ಟು ಆ್ಯಪ್ಸ್ ಶೋ ಆಗುವಂಥದ್ದು ಇಲ್ಲಿ ನಿಮಗೆ. ಸೊ ನೋಡ್ಬೋದು ಇಲ್ಲಿ ಗೂಗಲ್ನ ಲೋಗೋ ಹಾಗೆ google.com ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸ್ಕ್ರೀನ್ ಲಾಕ್ ಕೇಳುತ್ತೆ, ಅದನ್ನು ಅನ್ಲಾಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ಜಿಮೇಲ್ ಐಡಿಯ ಪಾಸ್ವರ್ಡ್ ಶೋ ಆಗುವಂಥದ್ದು. ಸೊ ನೋಡ್ಬೋದು ಇಲ್ಲಿ ನನಗೆ 3 ಜಿಮೇಲ್ ಐಡಿಯ ಪಾಸ್ವರ್ಡ್ ಶೋ ಆಗ್ತಾ ಇರುವಂಥದ್ದು. ಸೊ ನನ್ನ ಹತ್ರ 4 ಜಿಮೇಲ್ ಐ ಡಿ ಇರುವಂಥದ್ದು, ಅದರಲ್ಲಿ ನನಗೆ 3 ಜಿಮೇಲ್ ಐ ಡಿ ಪಾಸ್ವರ್ಡ್ ಶೋ ಆಗುವಂಥದ್ದು. ಸೊ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ, ಸೊ ನಮಗೆ ಬೇಕಾಗಿರುವ ಜಿಮೇಲ್ ಐ ಡಿಯ ಪಾಸ್ವರ್ಡ್ ಶೋ ಆಗೋದಿಲ್ಲ. ಸೊ ಇವಾಗ ನಿಮಗೆ ಬೇಕಾದ ಜಿಮೇಲ್ ಐ ಡಿಯ ಪಾಸ್ವರ್ಡ್ ಇಲ್ಲಿ ಶೋ ಆಗಿಲ್ಲ ಅಂದರೆ, ಸೊ ನೀವು ಏನು ಮಾಡಿ ಅಂದರೆ, ಸೊ ಬ್ಯಾಕ್ ಬಂದುಬಿಟ್ಟು ಜಿಮೇಲ್ ಓಪನ್ ಮಾಡಿ, ನಂತರ ಮೇಲ್ಗಡೆ ಇರೋ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಯಾವ ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ರಿಕವರಿ ಮಾಡ್ತಿರಲ್ಲ ಆ ಅಕೌಂಟನ್ನು ಲಾಗಿನ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಹಾಗೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಇಲ್ಲಿ ನೀವು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ಬೋದು 2 ಸ್ಟೆಪ್ ವೆರಿಫಿಕೇಷನ್, ಸೆಕ್ಯೂರಿಟಿ ಕೋಡ್, ಹಾಗೆ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಇರುವಂಥದ್ದು ನೋಡ್ಬೋದು ಶೋ ಆಗ್ತಿರುವಂಥದ್ದು 4ನೇ ಆಪ್ಷನ್ ಪಾಸ್ವರ್ಡ್. ಈ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್ ಕೇಳ್ತಾ ಇರುವಂಥದ್ದು. ಸೊ ನಮಗೆ ಇಲ್ಲಿ ಪಾಸ್ವರ್ಡ್ ಮರ್ತೋಗಿದೆ, ಇವಾಗ ಪಾಸ್ವರ್ಡನ್ನು ರಿಕವರಿ ಮಾಡಬೇಕು. ಅದಕ್ಕೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈ ರೀತಿಯಾದ ಇಂಟರ್ಫೇಸ್ ಬರುವಂಥದ್ದು. ಯೂಸ್ ಯುವರ್ ಫಿಂಗರ್ ಪ್ರಿಂಟ್, ಫೇಸ್ ಆರ್ ಸ್ಕ್ರೀನ್ ಲಾಕ್ ಕೇಳ್ತಾ ಇರುವಂಥದ್ದು. ಸೊ ಅಂದರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಕ್ರೀನ್ ಲಾಕ್ ಬರುತ್ತೆ, ಅದನ್ನು ಅನ್ಲಾಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡೋದು ಕೇಳ್ತಾ ಇರುವಂಥದ್ದು. ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಿ, ಅದೇ ಪಾಸ್ವರ್ಡನ್ನು ಕೆಳಗಡೆ ಎಂಟರ್ ಮಾಡಿ. ನೋಡ್ಬೋದು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಕೇಳ್ತಾ ಇರುವಂಥದ್ದು. ಸೊ ಇವೆರಡನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ನೀವು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಾಸ್ವರ್ಡ್ ಚೇಂಜ್ ಆಗುವಂಥದ್ದು ಅಂದರೆ ನೀವು ಇಲ್ಲಿ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡ್ತೀರಾ. ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ಟೈಪ್ ಮಾಡ್ತೇನೆ ಪಾಸ್ವರ್ಡನ್ನು, ಹೊಸ ಪಾಸ್ವರ್ಡನ್ನು. ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡನ್ನು ಟೈಪ್ ಮಾಡ್ತೇನೆ. ಹಾಗೆ ಇಲ್ಲಿ ನೋಡ್ಬೋದು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಚೇಂಜ್ ಆಗಿರುವಂಥದ್ದು. ಸೊ ಇದರಲ್ಲಿ ನೀವು ಪಾಸ್ವರ್ಡನ್ನು ರಿಕವರಿ ಮಾಡ್ಲಿಕ್ಕಾಗಲ್ಲ. ಒಂದು ಪಾಸ್ವರ್ಡನ್ನು ನೀವು ನೋಡ್ಲಿಕ್ಕಾಗುತ್ತೆ, ಇಲ್ಲ ಅಂದರೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು. ಸೊ ನಾನು ನಿಮಗೆ ಮೊದಲಿಗೆ ಪಾಸ್ವರ್ಡನ್ನು ನೋಡುವುದನ್ನು ತೋರಿಸಿದ್ದೇನೆ. ನಿಮಗೆ ಬೇಕಾದ ಜಿಮೇಲ್ ಐ ಡಿ ಪಾಸ್ವರ್ಡ್ ಏನಾದರೂ ಅಲ್ಲಿ ಇದ್ದರೆ ಸೊ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡಬೇಡಿ. ನೀವೇನಾದರೂ ಅಲ್ಲಿ ಚೆಕ್ ಮಾಡಿದ್ರು ಸಹಿತ ನಿಮ್ಮ ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ಶೋ ಆಗಿಲ್ಲ ಅಂದರೆ ಸೆಕೆಂಡ್ ಸ್ಟೆಪ್ಪನ್ನು ನೀವು ಯೂಸ್ ಮಾಡಿ, ಪಾಸ್ವರ್ಡನ್ನು ಚೇಂಜ್ ಮಾಡಿ. ಸೊ ಇದಿಷ್ಟು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ಮಾಹಿತಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.